ಜೂನ್ 27ರಿಂದ ಕಬ್ಬು ಅರಿಯುವಿಕೆಗೆ ಚಾಲನೆ. 5 ಲಕ್ಷ ಟನ್ ಅರೆಯುವ ಗುರಿ ಬಾಲಕೃಷ್ಣ. 5,000 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಿ. E5 ನ್ಯೂಸ್ಗೆ ಸ್ವಾಗತ. ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನ ಗುತ್ತಿಗೆ ಪಡೆದಿರುವ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಜೂನ್ 27ರಿಂದ ಕಬ್ಬು ಅರಿಯುವಿಕೆಗೆ ಚಾಲನೆ ನೀಡಲಾಗುವುದು ಅಂತ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಚನ್ನರಾಯಪಟ್ಟಣ ತಾಲೂಕಿನ ಶ್ರೀನಿವಾಸಪುರದಲ್ಲಿರುವ ಕಾರ್ಖಾನೆಯಲ್ಲಿ ಏರ್ಪಡಿಸಿದ್ದ ರೈತರ ಸಭೆಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ನಲ್ಲಿ ಪೂರ್ವ ಮುಂಗಾರು ಉತ್ತಮವಾಗಿದ್ದರಿಂದ ಕಬ್ಬು ಫಸಲು ಚೆನ್ನಾಗಿದೆ. ಉತ್ತರ ಕರ್ನಾಟಕ ಪಕ್ಕದ ರಾಜ್ಯಗಳಾದ ಆಂಧ್ರಪ್ರದೇಶ, ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳಿಂದ ಕಬ್ಬು ಕಟಾವಿಗೆ ಕಾರ್ಮಿಕರನ್ನು ಕರೆಸಲಾಗುವುದು. 360 ಕಟಾವು ಗುಂಪುಗಳನ್ನು ಕರೆಸಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. 3,30,00,000 ರೂಪಾಯಿ ಹಣವನ್ನು ಮುಂಗಡ ನೀಡಲಾಗಿದೆ ಎಂದರು. ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯಿಂದ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಗುತ್ತಿಗೆ ಹಣ 53 ಕೋಟಿ ಪಾವತಿಯಾಗಿದೆ. ಇನ್ನು 18 ಕೋಟಿ ರೂಪಾಯಿ ಬಾಕಿ ಇದೆ. ಬಾಕಿ ವಸೂಲಿಗೆ ಕ್ರಮ ವಹಿಸಲಾಗಿದೆ ಅಂತ ಹೇಳಿದ್ರು. ರಾಜ್ಯ ರೈತ ಸಂಘದ ಅಧ್ಯಕ್ಷ ಅರಳಾಪುರ ಮಂಜೇಗೌಡ ಮಾತನಾಡಿ, ಕೇಂದ್ರ ಸರ್ಕಾರ 1 ಟನ್ ಕಬ್ಬಿಗೆ 5,000 ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸುವ ಮೂಲಕ ಕಬ್ಬು ಬೆಳೆಗಾರರ ನೆರವಿಗೆ ಧಾವಿಸಬೇಕು. ಕಾರ್ಖಾನೆಗೆ ಕಬ್ಬು ಪೂರೈಸಿದ ಕಬ್ಬು ಬೆಳೆಗಾರರಿಗೆ 20 ದಿನದಲ್ಲಿ ಹಣ ಪಾವತಿಸಬೇಕು ಅಂತ ಹೇಳಿದರು. ಕಬ್ಬು ಬೆಳೆಗಾರರು ಹನಿ ನೀರಾವರಿ ಅಳವಡಿಸಿಕೊಳ್ಳಲು ಪ್ರತಿ ಎಕರೆಗೆ 5,000 ರೂಪಾಯಿ ಸಹಾಯಧನ ನೀಡಲಾಗುವುದು. ಗೊಬ್ಬರದ ಕೊರತೆಯಾಗದಂತೆ ನೋಡಿಕೊಳ್ಳಲಾಗುವುದು. ಕಾರ್ಖಾನೆಯ ಕ್ಷೇತ್ರಾಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡಬೇಕು ಎಂದರು. ಕಬ್ಬು ಅಭಿವೃದ್ಧಿ ಅಧಿಕಾರಿ ಐಡಿ ದೇವೇಗೌಡ ಮಾತನಾಡಿದರು. ಕಳೆದ ವರ್ಷ 4.13 ಲಕ್ಷ ಟನ್ ಕಬ್ಬು ಅರೆಯಲಾಗಿತ್ತು. ಈ ಬಾರಿ 5 ಲಕ್ಷ ಟನ್ ಕಬ್ಬು ಅರೆಯುವ ಗುರಿ ಹೊಂದಲಾಗಿದೆ. ಕಾರ್ಖಾನೆಯ ವ್ಯಾಪ್ತಿಯಲ್ಲಿ ಅಂದಾಜು 4 ಲಕ್ಷ ಟನ್ ಕಬ್ಬು ಲಭ್ಯ. 80,000 ಟನ್ ಕಬ್ಬು ಪಕ್ಕದ ಜಿಲ್ಲೆಗಳಿಂದ ತರಿಸಿಕೊಂಡು ಅರೆಯಲಾಗುವುದು ಅಂತ ಹೇಳಿದರು. 1 ಟನ್ ಕಬ್ಬಿಗೆ 3,291 ರೂಪಾಯಿ ನಿಗದಿಪಡಿಸಲಾಗಿದೆ. ಕಬ್ಬು ಪೂರೈಸಿದ 30 ದಿನದೊಳಗೆ ಕಬ್ಬು ಬೆಳೆಗಾರರಿಗೆ ಹಣ ಪಾವತಿಸಲಾಗುವುದು. ಬೆಳೆಗಾರರಿಗೆ ಕಳೆದ ಸಾಲಿನ ಹಣವನ್ನು ಪೂರ್ಣ ಪಾವತಿಸಲಾಗಿದೆ ಅಂತ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಕೃಷ್ಣೇಗೌಡ, ನಿರ್ದೇಶಕರಾದ ಸಿಸಿ ರವೀಶ್, ಮುತ್ತಿಗೆ ರಾಜೇಗೌಡ, ನಾರಾಯಣಗೌಡ, ಸಾಸಲಪುರ ಶಿವಣ್ಣ, ಯೋಗಣ್ಣ, ನಾರಾಯಣ್, ಜೈರಾಮ್, ಹೊನ್ನಶೆಟ್ಟಿಹಳ್ಳಿ ರವಿ, ಶ್ರೀಮತಿ ಲಕ್ಷ್ಮಿ, ಶ್ರೀಮತಿ ಭಾರತಿ, ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಘಟಕದ ಪ್ರಧಾನ ವ್ಯವಸ್ಥಾಪಕ ಪೂರ್ಣಸ್ವಾಮಿ ಇತರರು ಹಾಜರು. ಕಳೆದ ವರ್ಷ ನಾವೇನಾಯ್ತು, ನಾವು ಇದ್ದಂತ ಕಬ್ಬಿನ ಏರಿಯಾದಲ್ಲಿ 4,31,000 ಟನ್ ಕಬ್ಬರ್ದು. ಈ 4,31,000 ಟನ್ನಲ್ಲಿ ನಮ್ಮ ಸ್ಥಳೀಯವಾಗಿ ನಮಗೆ ಒಪ್ಪಿಗೆ ಆಗಿದ್ದಂಥ ಕಬ್ಬು 9,300 ಎಕರೆ. 9,300 ಎಕರೆಯಿಂದ 3,41,000 ನಮ್ಮ ಸ್ಥಳೀಯವಾದಂಥ ಕಬ್ಬು ಸರಬರಾಜು ಆಯಿತು. ಕೇವಲ ಸ್ಥಳೀಯವಾದಂಥ ಕಬ್ಬು ಸರಬರಾಜನ್ನೇ ಕಂಪ್ಲೀಟ್ ಮಾಡಿ ಹೋದರೆ ಕಾರ್ಖಾನೆ ಆರ್ಥಿಕ ಸ್ಥಿತಿ ಇನ್ನೂ ಕುಸಿಯುವಂಥ ಪರಿಣಾಮ ಇರೋದ್ರಿಂದ ಒಂದು 10ರಿಂದ 15% ಹೊರಭಾಗದ ಕಬ್ಬನ್ನು ಮಿಕ್ಸ್ ಮಾಡಿಕೊಂಡು 4,13,000 ಟನ್ ಕಬ್ಬನ್ನ ಕಳೆದ ವರ್ಷ ಅರ್ಧ. ಕಳೆದ ವರ್ಷ ಕಬ್ಬರಿಬೇಕಾದ್ರೆ ಒಂದು ಸ್ಥಳೀಯವಾಗಿ ಅದನ್ನ ಮೊದಲೇ ಹೇಳಕ್ಕೆ ಇಷ್ಟಪಡ್ತೀನಿ, ಆಗಿರ್ತಕ್ಕಂಥ ಸಮಸ್ಯೆನ ಆ ಸಮಸ್ಯೆನ ಸರಿದೂಗ್ಸಕ್ಕೆ ಈ ವರ್ಷ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಸಹ ವಿವರವಾಗಿ ಹೇಳ್ತೀನಿ. ಕಳೆದ ವರ್ಷ ಏನಾಯಿತು, ಸರ್ಕಾರ ಆದೇಶ ಮಾಡಿ ಕಾರ್ಖಾನೆ ನೀವು ಆಗಸ್ಟ್ 1ನೇ ತಾರೀಕು ತನಕ ಪ್ರಾರಂಭ ಮಾಡಬೇಡಿ. ಕಾರ್ಖಾನೆಗಳನ್ನ ಬೇಗ ಪ್ರಾರಂಭ ಮಾಡಿದರೆ ರಿಕವರಿ ನಷ್ಟ ಹೊಂದುತ್ತೆ. ರಿಕವರಿ ಡೌನ್ ಆದರೆ ಕಬ್ಬಿಗೆ ನಾವು ರೇಟ್ ಕೊಡೋಕ್ಕಾಗಲ್ಲ. ಆದ್ರಿಂದ ಕಬ್ಬಿನಲ್ಲಿ ಅತ್ಯಂತ ರಿಕವರಿ ಹೆಚ್ಚಾಗಬೇಕು ಮತ್ತು ಕಬ್ಬಿನ ಬೆಳೆಯುವಂತ ಇರ್ತದೆ. ಹಾಗಾಗಿ ಆಗಸ್ಟ್ 1ರ ನಂತರ ಪ್ರಾರಂಭ ಮಾಡಿ ಅಂತ ಆದೇಶ ಮಾಡಿದ್ರು. ನಾವು ಕಳೆದ ವರ್ಷನೂ ಸಹ ನಮ್ಮ ರೈತರ ಮುಖಂಡರ ಜೊತೆ ನಾವು ಹೋಗಿ ಮನವರಿಕೆ ಮಾಡಿಕೊಟ್ಟು, ಇಲ್ಲ ಸರ್ ನಮ್ಮ ಸ್ಥಳೀಯ ಭಾಗಗಳಲ್ಲಿ ಮತ್ತು ದಕ್ಷಿಣ ಕರ್ನಾಟಕನ ಒಂದೇ ಸಮಯಕ್ಕೆ ನೀವು ನಿಗದಿ ಮಾಡಿಬಿಡಿ ಕಬ್ಬು ಅರೆಯುವಿಕೆನ. ನಮಗೂ ಅವ್ರಿಗೂ 3 ತಿಂಗಳು ಗ್ಯಾಪ್ ಇರ್ತದೆ. ನೀವು ಉತ್ತರ ಕರ್ನಾಟಕದ ಒಂದು ರೆಕವರಿ ಪರಿಸ್ಥಿತಿನೇ ಬೇರೆ, ದಕ್ಷಿಣ ಕರ್ನಾಟಕದ ಒಂದು ರೆಕವರಿ ಪರಿಸ್ಥಿತಿನೇ ಬೇರೆ ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ರು. ನಮ್ಮ ರೈತ ಸಂಘದ ಮುಖಂಡರುಗಳು ಕೂಡ ಹೋಗಿ ಅಲ್ಲೂ ಕೂಡ ಮನವಿ ಮಾಡಿದ್ರು. ಯಾಕೆಂದರೆ ಇಲ್ಲಿ ಕೇವಲ ನಮ್ಮ ಹೇಮಾವತಿ ಚಾಮುಂಡೇಶ್ವರಿ ಶುಗರ್ ಮಾತ್ರ ಅಲ್ಲ, KM ದೊಡ್ಡಿ ಇರ್ಬೋದು, ಪಾಂಡವಪುರ ಇರ್ಬೋದು, ಮಂಡ್ಯ ಇರ್ಬೋದು, ಈ ಭಾಗದ ಎಲ್ಲ ಕಾರ್ಖಾನೆಗಳು ಕೂಡ ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲೇ ಪ್ರಾರಂಭವಾಗುವಂಥ ಮೊದಲಿಂದನೂ ಕೂಡ ಪ್ರತೀತಿ ಇರುವಂಥ ಒಂದು ಸನ್ನಿವೇಶ. ಆ ಕಾರಣದಿಂದ ನಾವು ಶಿವಾನಂದ ಪಾಟೀಲ್ ಅವರು ಕೂಡ ನಾವು 4th ಫ್ಲೋರಲ್ಲೇ ನಮ್ಮ ಇದರಲ್ಲೇ ಇದ್ದಾರೆ, LHL ಅವರು ಸಾಮಾನ್ಯವಾಗಿ ಇರೋಂಥದ್ದು. ಹೋಗಿ ರಿಕ್ವೆಸ್ಟ್ ಮಾಡಿ ಇಲ್ಲ ಯಾವ ಕಾರಣದಿಂದಲೂ ಅದು ಆಗಬಾರ್ದು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವು. ಅದೇ ರೀತಿ ನಮ್ಮ ಹೇಮಾವತಿ ಆಡಳಿತ ಮಂಡಳಿನಲ್ಲೂ ಕೂಡ 4/2/2025 ಫೆಬ್ರವರಿನಲ್ಲಿ ಒಂದು ರೆಸೊಲ್ಯೂಷನ್ ಕೂಡ ಮಾಡಿ ಡೈರೆಕ್ಟರ್ ಆಫ್ ಶುಗರ್ಗೆ ಮತ್ತು ಮಿನಿಸ್ಟ್ರಿಗೂ ಕೂಡ ಮನವಿ ಕೂಡ ಮಾಡಿದ್ರು. ಮಾನ್ಯ ರೈತ ಸಂಘದವರು ಕೂಡ ಮಂಜಣ್ಣವರು ಕೂಡ ಹಲವಾರು ಮುಖಂಡರುಗಳೆಲ್ಲ ಸೇರಿ, ಮಂಡ್ಯ ಮೈಸೂರು ಭಾಗದ ಮುಖಂಡರೆಲ್ಲ ಸೇರಿ ಅವರು ಕೂಡ ಉಗ್ರವಾಗಿ ಪ್ರತಿಭಟನೆ ಕೂಡ ಮಾಡಿದ್ದು ಸಲುವಾಗಿ ಇವತ್ತು ಈ ತಿಂಗಳಲ್ಲೇ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಸಕ್ಕರೆ ಸಚಿವರು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಅವರು ವಿಶೇಷವಾಗಿ ಧನ್ಯವಾದಗಳನ್ನು ಕೂಡ ತಿಳಿಸ್ಲಿಕ್ಕೆ ಬಯಸ್ತಾರೆ. ಅವರು ಕೂಡ ಸ್ಪಂದಿಸ್ತಕ್ಕಂಥ ಮಂತ್ರಿಗಳೇ, ಯಾಕೆಂದರೆ ಅವರು ಒಂದು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರ ಜೊತೆಗೆ ಸಕ್ಕರೆ ಕಾರ್ಖಾನೆ ಓನರ್ ಅಲ್ಲ. ಯಾಕೆಂದ್ರೆ ಒಂದೇನಪ್ಪ ಅಂದರೆ ಸಕ್ಕರೆ ಸಚಿವರು ಸಕ್ಕರೆ ಕಾರ್ಖಾನೆ ಓನರ್ ಆಗ್ಬಿಟ್ರೆ ಕಷ್ಟ. ಅವ್ರು ನಮ್ಮ ಶಿವಾನಂದ ಪಾಟೀಲ್ ಸಕ್ಕರೆ ಕಾರ್ಖಾನೆ ಓನರ್ ಅಲ್ಲ.
ಅದರಿಂದ ಒಳ್ಳೆ ರೀತಿ ಒಂದು ಸ್ವಲ್ಪ ಸ್ಪಂದಿಸ್ತಕ್ಕಂಥ ಒಬ್ಬ ನಾಯಕರು ಕೂಡ ಇದ್ದಾರೆ. ಕಳೆದ ವರ್ಷ ಏನೇನು ಕಬ್ಬು ಕಟಾವು ಮಾಡ್ತಕ್ಕಂಥದ್ದಕ್ಕೆ ಸರಬರಾಜು ಮಾಡ್ತಕ್ಕಂಥದ್ದಕ್ಕೆ ಏನು ಪೇಮೆಂಟಿನ ಬಗ್ಗೆನೂ ಕೂಡ ದೇವೇಗೌಡರೆಲ್ಲ ವಿಚಾರಗಳಿವೆ. ಪ್ರಾರಂಭದಲ್ಲಿ ಒಂದು ಉಚಿತವಾಗೇ ಬಿತ್ತನೆ ಕಬ್ಬನ್ನು ಕೊಡುವಂಥ ಅವಕಾಶ ಮಾಡಿದರು. ಸಾಲದ ರೂಪದಲ್ಲಿ ಕೊಡ್ತಕ್ಕಂಥ ಒಂದು ಅವಕಾಶವನ್ನು ಕೂಡ ಮಾಡಿದರು. ಎಲ್ಲ ರೀತಿಯ ಒಂದು ವ್ಯವಸ್ಥೆಗೆ ಚಾಮುಂಡೇಶ್ವರಿ ಶುಗರ್ಸ್ ಅವರು ಕೂಡ ಸ್ಪಂದನೆ ಮಾಡಿದರು. ಅದರ ಬಗ್ಗೆ ಎರಡು ಮಾತಿಲ್ಲ. ಅವರೊಂದು ಮಾತು ಹೇಳಿದರು, ಅಟ್ಲೀಸ್ಟು ಲಾಭ ಬೇಡ, ಅಲ್ಲಿದಲ್ಲಿ ಸರಿದೂಗಿಸ್ತಕ್ಕಂಥದ್ದಕ್ಕಾದರೂ ಕೂಡ 6 ಲಕ್ಷ ಟನ್ ಕಡ್ಡಾಯವನ್ನು ನಾವು ನುರಿಸಲೇಬೇಕು, ಇಲ್ಲದರ ಕಷ್ಟದ ಪರಿಸ್ಥಿತಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿದೆ. ಕಳೆದ ವರ್ಷ 4,13,000 ಕಪ್ ಕ್ರಶ್ ಆಗಿದೆ. ಹೊರಗಡೆಯಿಂದ 70,000 ತಂದಿದೆ. ಉಳಿದಿರೋದ ಲೋಕಲ್ಲು ಒಳರೇಶ್ವರ, ಚನ್ನರಾಯಪಟ್ಟಣ, ಹಾಸನ, ಈ ಗಂಡಸಿ ಈ ಭಾಗದಿಂದ ಎಲ್ಲ ಕೂಡ ಕಬ್ಬು ಬರುವಂಥದ್ದಕ್ಕೆ ಅವಕಾಶ ಇದೆ. ಈ ವರ್ಷ ಒಂದು 5.5 ಲಕ್ಷ ಟನ್ ಕಬ್ಬು ನುರಿಸುವಂಥ ಒಂದು ಗುರಿನ ಇಟ್ಕೊಂಡಿದ್ದಾರೆ. 5 ಲಕ್ಷ ಅನ್ನೋ ಒಂದು ಗುರಿನ ಇಟ್ಕೊಂಡಿದ್ದಾರೆ. ಕಳೆದ ಸಲ ಏನಾಯಿತು, ನಾನು ಪೂರ್ಣಸ್ವಾಮಿ ಮತ್ತು ದೇವೇಗೌಡರಿಗೆ ಹೇಳ್ತಕ್ಕಂಥದ್ದಿಷ್ಟೇ, 2 ತಿಂಗಳು ವಿಳಂಬ ಆಗಿರೋದ್ರಿಂದ ಲೇಬರ್ಸು 2 ತಿಂಗಳು ಮುಂಚೆನೇ ಹೊರಗಡೆ ಹೋಗುವಂಥ ಸನ್ನಿವೇಶ ಆಗಿ ಕಬ್ಬು ಕಟಾವು ಚಾರ್ಜು ಜಾಸ್ತಿ ಆಗಿ ರೈತರ ಮೇಲೆ ಹೊರೆ ಬಿದ್ದಿದೆ. ಬಹುಶಃ ಈ ಸಲ ಅದು ಆಗಬಾರ್ದು ಅಂತ ಕೂಡ ನಾವು ಹೇಮಾವತಿ ಆಡಳಿತ ಮಂಡಳಿಯಲ್ಲೂ ಕೂಡ ಚರ್ಚೆ ಮಾಡಿ ಸೂಚನೆ ಕೂಡ ನೀಡಿದ್ದೀವಿ. ನಮ್ಮ ರೈತ ಸಂಘದ ಪ್ರತಿನಿಧಿಗಳು ಕೂಡ ನಿಮಗೆ ಸೂಚನೆಯನ್ನು ನೀಡಿರುವ ಹಿನ್ನೆಲೆಯಲ್ಲಿ ಈಗಾಗಲೇ 3,30,00,000 ರೂಪಾಯಿ ಹಣವನ್ನು ಮೇಸ್ತ್ರಿಗಳ ಮೂಲಕ, ರಿಜಿಸ್ಟರ್ಡ್ ಮೇಸ್ತ್ರಿಗಳ ಮೂಲಕ ನೀವು ಕಾರ್ಖಾನೆ ವತಿಯಿಂದ ಇವತ್ತು ಹಣವನ್ನು